ಅದಕ್ಕೆ ದೀಪ ನಮ್ಮನ್ನೆಲ್ಲ ಬಿಟ್ಟು ಹೋಗಿ 11 ದಿನ ಆಯ್ತು. ಆವತ್ತಿಂದನೂ ಹೀಗೆ ಅಳ್ತಾ ಕೂತಿದ್ದೀರಾ. ಅವಳಿಲ್ಲ ಅನ್ನೋ ದುಃಖ ನಮಗೂ ಇದೆ. ಹಾಗಂತ ನೀವೀಗ ಏನೂ ತಿನ್ನದೇ ಇದ್ರೆ ನಿಮ್ಮ ಆರೋಗ್ಯ ಹಾಳಾಗಲ್ವಾ? ಅದಕ್ಕೆ ಒಂಚೂರು ಏನಾದರೂ ತಿನ್ನಿ. ಅದಕ್ಕೆ ಬೇಡ ಅಮ್ಮಜ, ನನ್ಗೇನು ಬೇಡ. ಇಷ್ಟು ವರ್ಷ ನಮ್ಮನೆ ಬೆಳಗ್ತಿದ್ದವಳು ಹಿಂಗೆ ನಮ್ಮನ್ನ ಕತ್ಲಲ್ಲಿ ತೋಡ್ಬಿಟ್ಟು ಹೋಗ್ಬಿಟ್ಲಲ್ಲ. ಹೇಗೆ ತಡ್ಕೊಳ್ಳಿ ಕಣೆ ಇದನ್ನ? ಯಾರಿಗೋಸ್ಕರ ಬದುಕ್ಬೇಕು? ಯಾವ ಖುಷಿಗೋಸ್ಕರ ಬದುಕಬೇಕು ನಾವು? ಇಷ್ಟು ವರ್ಷ ನನ್ನ ಮಗಳು ದೇವ್ರ ಮುಂದೆ ಇರೋ ದೀಪನ ಹಚ್ತಿದ್ಲು. ಅದೇ ಆ ದೇವರು ತನ್ನ ಮುಂದೆ ಇರೋ ದೀಪನ ಉಳಿಸ್ಕೊಂಡು ನನ್ನ ಮಗಳು ಉಸಿರನ್ನ ಕಿತ್ಕೊಂಡ್ಬಿಟ್ಟ ಕಣೆ. ನನ್ನ ಮಗಳು ಉಸಿರನ್ನ ಕಿತ್ಕೊಂಡ್ಬಿಟ್ಟ ಅವನು. ನನ್ನ ಮಗಳು ಉಸಿರನ್ನ ಕಿತ್ಕೊಂಡ್ಬಿಟ್ಟ. ನನ್ನ ಮಗಳು ಬಂದು ಆ ದೇವರು ನನ್ನನ್ನಾದ್ರೂ ಕರ್ಕೊಂಡು ಬರ್ತಿತ್ತ? ಹಾಗೆಲ್ಲ ಮಾತಾಡಬೇಡಿ. ಅದಕ್ಕೆ ಪಾಪ ದೀಪ ಆಯಸ್ಸಿದ್ದಿದ್ದೆ ಅಷ್ಟು ಅನ್ಸುತ್ತೆ. ಯಾರೇನ್ ಮಾಡಕ್ಕಾಗುತ್ತೆ? ಅದಕ್ಕೆ ಎಲ್ಲ ನಮ್ಮ ಹಣೆ ಬರ ಅನ್ಕೊಂಡು ಸುಮ್ಮನಾಗ್ಬೇಕಷ್ಟೆ. ಅತ್ತೆ, ಪುಟ್ಟಿ ಸತ್ತಿಲ್ಲ, ಅವಳು ಆಯಸ್ಸು ಹಣೆ ಬರ ಅಂತಲ್ಲ ಏನೋ ಮಾತಾಡ. ಬದುಕಿಲ್ದೆ ಇರೋಳನ್ನ ಇದ್ದಾಳೆ ಅಂತ ಅನ್ಕೊಳ್ಳೋಕೆ ಹೇಗ್ ಸಾಧ್ಯನೋ? ನೀನು ಅದಕ್ಕೆ ತರನೇ ಮಾತಾಡ್ಬೇಡ. ದೀಪನ್ ಸಾವನ್ನ ನಾವೇನ್ ಸಂಭ್ರಮನ ಪಡ್ತಾ ಇದೀವಿ. ಅವಳಿಲ್ಲ ಅಂತ ಅವಳು ಸೋದ್ರತ್ತೆ ನನಗೆ ಎಷ್ಟು ನೋವಾಗ್ತಿದೆ ಗೊತ್ತಾ? ಮಗಳನ್ನ ಕಳ್ಕೊಂಡು ನಾವೇ ಇಷ್ಟೊಂದು ದುಃಖ ಪಡ್ತಿದ್ರೆ ಪಾಪ ಕಟ್ಕೊಂಡಿರೋ ಅವ್ರನ್ನ ಕಂಡ ಅವನಿಷ್ಟು ದುಃಖ ಪಡ್ತಿದ್ದಾನೋ. ನಮ್ಮ ದೀಪನ ಮಗ ಮಗ ಅಂತ ನೀವೇ ಅವಳನ್ನ ತುಂಬಾ ಹಚ್ಕೊಂಡಿದ್ದು. ಈಗ ನೀವೇ ಸುಮ್ಮನೆ ಕೈ ಕೊಟ್ಕೊಂಡು ನಿಂತಿದ್ದೀರಲ್ರಿ. ಮನ್ಸಲ್ಲಿರೋ ದುಃಖನ ಕಣ್ಣೀರ್ ಮೂಲಕ ಹೊರಗಡೆ ಹಾಕ್ಬಿಡಿ. ನರಸಿಂಹ ಹೇಳಿದಾಗೆ ದೀಪ ಸತ್ತಿಲ್ಲ ಅಂದ್ಕೊಂಡು ಅವಳ ನೆನಪಿನಲ್ಲೇ ಜೀವನ ತಳ್ಳೋಣ. ಏನೇ ಮಾತಾಡ್ತಿದ್ದಾರೆ ಇವರು? ನೋಡ್ದೇನೆ ಮನೆ ಮಗಳ ಮೇಲೆ ನಿಮ್ಮ ಅಪ್ಪನಿಗೆ ಎಷ್ಟು ಪ್ರೀತಿ ಇದೆ ಅಂತ. ಅವಳು ಬದುಕಿದ್ದಾಳೆ ಅನ್ನೋದು ನಮ್ಮ ನಂಬಿಕೆ ಆಗ್ಬೋದು, ಆದ್ರೆ ಅವಳಿಲ್ಲ ಅನ್ನೋದೇ ವಾಸ್ತವ ರೀ. ಅವಳ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ಅವಳ ಕಾರ್ಯ ನಾವು ಮಾಡ್ಲೇಬೇಕು ರೀ. ಯಾರು ಇದನ್ನೆಲ್ಲ ಮಾಡಕ್ ಹೇಳಿದ್ದು? ದೀಪ ಅವ್ರು ಯಾವತ್ತಿದ್ರು ನನ್ನ ಉಸಿರಲ್ಲೇ ಇರ್ತಾರೆ. ನಿಮ್ ಪಾಲ್ಗವ್ರು ಇಲ್ದೇ ಇರ್ಬೋದು, ನನ್ನ ಪಾಲ್ಗವ್ರು ಇನ್ನೂ ಜೀವಂತವಾಗಿದ್ದಾರೆ. ಅವ್ರು ಸತ್ತಿಲ್ಲ, ಇವತ್ತಲ್ಲ ನಾಳೆ ವಾಪಸ್ ಬರ್ತಾರೆ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತೀರಿ, ಈ ತರ ಎಲ್ಲ ಮಾಡಬೇಡಿ. ದೀಪ ಅವ್ರೆ, ನಿಮ್ಮನ್ನ ನಾನು ಯಾವತ್ತು ಈ ಥರ ನಗ್ತಾ ಇರೋದನ್ನೇ ನೋಡೋಕೆ ಇಷ್ಟಪಡ್ತೀನಿ. ಎಲ್ಲ ನೀವಿಲ್ಲ ಅಂತ ಅಳ್ತಾ ಇದ್ದಾರೆ. ದಯವಿಟ್ಟು ನೀವೆಲ್ಲ ಇದ್ರು ನನಗೋಸ್ಕರ ಬದುಕು ನಾನು ಬದುಕಿದ್ದೀನಿ ಹೇಳಿ ಇವ್ರಿಗೆಲ್ಲ. ದೀಪ ಅವ್ರು ಸತ್ತಿಲ್ಲ, ಅವ್ರು ನನ್ನ ಪಾಲ್ಗಿನ್ನೂ ಬದುಕೇ ಇದ್ದಾರೆ. ಫೋಟೋಗೆ ಹಾರ ಹಾಕೋದೆಲ್ಲ ಮಾಡಬೇಡಿ. ದೀಪನ ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಹಸ್ಬೆಂಡ್ಗೆ ನಾನು ಇಷ್ಟೊಂದು ನೋವು ಕೊಡ್ತಿದ್ದೀನಲ್ಲ. ನಿನ್ನ ನೋವು ನಮ್ಗೆ ಅರ್ಥ ಆಗುತ್ತೆ ಚಿರು, ಆದರೆ ದೀಪ ನಮ್ಮ ಜೊತೆ ಇಲ್ಲ ಅನ್ನೋದನ್ನ ನೀನು ಒಪ್ಕೋಬೇಕು ಕಣೋ. ಸುಮ್ಮನೆ ಇರಿ ಚಿಕ್ಕಪ್ಪ.
ನೀವು ಎಲ್ಲರ ಥರ ಮಾತಾಡ್ತಿದ್ದೀರಲ್ಲ. ದೀಪು ಅವ್ರು ಬದುಕಿಲ್ಲ ಅಂತ ಅವ್ರ ಫೋಟೋ ಇಟ್ಟು ಕಾರ್ಯ ಮಾಡಕ್ಕೆ ಮುಂದಾಗ್ಬಿಟ್ರೆ ನಾನು ಒಪ್ಕೊಂಡ್ಬಿಡ್ಬೇಕಾ? ಮಾವ, ಗಾಬರಿ ಆಗಬೇಡಿ. ದೀಪ ಅವ್ರಿಗೆ ಏನೂ ಆಗಿಲ್ಲ. ನಾನು ಎಲ್ಲ ಕಡೆ ಇನ್ಫಾರ್ಮೇಶನ್ ಕಳಿಸಿದ್ದೀನಿ. ಗೊತ್ತಿರೋ ಎಲ್ಲ ಹುಡುಗರಿಗೂ ಹೇಳಿದ್ದೀನಿ. ದೀಪ ಅವ್ರನ್ನ ಹುಡುಕಿಸ್ತೀನಿ. ಅವ್ರು ಸಿಕ್ಕಿದ ತಕ್ಷಣ ನಾನೇ ಅವ್ರನ್ನ ನಿಮ್ಮ ಮುಂದೆ ಕರ್ಕೊಂಡ್ಬಂದು ನಿಲ್ಲಿಸ್ತೀನಿ, ನೋಡ್ತಾರೆ. ನಾನು ಇಲ್ಲೇ ಇದ್ರೆ ದೀಪ ಅವ್ರನ್ನ ಕಳ್ಕೊಂಡೇ ಬಿಟ್ಟಿದ್ದೀನಿ ಅನ್ಸಕ್ಕೆ ಶುರು ಆಗುತ್ತೆ. ನಾನು ಹೊರಡ್ತೀನಿ. ಚಿರು ಆ ಥರ ಮಾತಾಡ್ದ ಅಂತ ನೀವು ಯಾರೂ ಬೇಜಾರು ಮಾಡ್ಕೋಬೇಡಿ. ದೀಪನ ಕಳ್ಕೊಂಡಿರೋ ನೋವಿಂದ ಅವನಿನ್ನೂ ಆಚೆಗೆ ಬಂದಿಲ್ಲ. ಅಣ್ಣನೂ ತುಂಬ ದುಃಖದಲ್ಲಿದ್ದಾನೆ, ಅದಕ್ಕೆ ಅವನು ಬರಲಿಲ್ಲ. ಅವನನ್ನು ನೋಡ್ಕೋತೀನಿ ಅಂತ ಸೌಂದರ್ಯ ಸುಕನ್ಯಾ ಅಲ್ಲೇ ಉಳ್ಕೊಂಡು. ನಾವೆಲ್ಲ ಈ ದುಃಖದಿಂದ ಯಾವಾಗ ಹೊರಗೆ ಬರ್ತೀವೋ ಗೊತ್ತಿಲ್ಲ. ಬರ್ತೀವಿ ಬೀಗ್ರೆ. ನನ್ನ ಹಸ್ಬೆಂಡ್ ಮಾತು ಕೇಳಿ ಅವ್ರ ಮನಸ್ಸಲ್ಲಿರೋ ದೀಪನ ಅಳಿಸಿ ದಿಶಾ ಆಗಿ ಅವ್ರ ಮದುವೆ ಆಗೋದು ಅಷ್ಟು ಸುಲಭ ಅಂತ ಅನಿಸ್ತಿಲ್ಲ ಪೊಲೀಸಪ್ಪ. ದೀಪನ ಬದಲು ದಿಶಾ ಆಗಿ ಆ ಮನೆಗೆ ಹೋಗೋ ನಿರ್ಧಾರ ತಗೊಂಡು ನಾನೇ ದುಡುಕ್ಬಿಟ್ಟೆ ಅನಿಸ್ತಿದೆ. ಅಳಿಯಂದ್ರು ಮನಸ್ಸಿನಲ್ಲಿರೋ ದೀಪನ ಯಾವತ್ತೂ ಅಳಿಸೋಕ್ಕಾಗಲ್ಲ. ಸತ್ಯನೇ ಮಗ. ಹಾಗಂತ ಅವರು ನೋವಲ್ಲಿದ್ದಾರೆ ಅಂತ ನೀ ಸುಮ್ಮನಾಗ್ಬಿಟ್ರೆ ನೀ ಅಂದ್ಕೊಂಡಿದ್ದು ಈಡೇರಲ್ಲ.